ಆತ್ಮೀಯ ಸ್ನೇಹಿತರೆ, ನಿಮ್ಮೆಲ್ಲರಿಗೂ ಕೂಡ ಸವಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇಂದು ನಾವು ಬಲೂನಿಂದ ಮಾಡತಕ್ಕಂಥ ಒಂದು ಅದ್ಭುತವಾದಂಥ ಪ್ರಯೋಗವನ್ನು ತೋರಿಸ್ತಾ ಇದ್ದೀವಿ. ನೋಡಿ, ಬಲೂನು ನಿಮಗೆ ಗೊತ್ತಿದೆ. ಬಲೂನಿಗೆ ಸೂಜಿಯನ್ನು ಚುಚ್ಚಿದಾಗ ಆ ಬಲೂನು ಒಡೆದೋಗುತ್ತೆ ಅಂತ ಗೊತ್ತಿದೆ. ನೋಡಿ, ಈ ಬಲೂನಿಗೆ ಸೂಜಿಯನ್ನು ಚುಚ್ತಾ ಇದ್ದೀನಿ, ಆಗ ಆ ಬಲೂನು ಏನಾಗುತ್ತೆ, ಒಡೆದೋಗುತ್ತೆ. ಅದೇ ರೀತಿಯಾಗಿ ಇಲ್ಲೊಂದು ಬಲೂನ್ ಇದೆ, ನೋಡ್ತಾ ಇದ್ದೀರಾ. ಈ ಬಲೂನಿಗೆ ಸೂಜಿಯನ್ನು ಚುಚ್ತಾ ಇದ್ದೀನಿ, ಆದರೂ ಕೂಡ ಅದು ಒಡೆದೋಗಲ್ಲ ಅನ್ನೋದನ್ನು ನೋಡಿ. ನೋಡಿ, ಇಲ್ಲಿ ಸ್ನೇಹಿತರೆ ನೀವು ನೋಡ್ತಾ ಇದ್ದೀರಾ, ಬಲೂನಿಗೆ ಸೂಜಿಯನ್ನು ಚುಚ್ಚಿದ್ದೀನಿ, ಆದರೂ ಕೂಡ ಅದು ಒಡೆದೋಗ್ತಾ ಇಲ್ಲ. ಈಗ ನೋಡಿ, ಬಲೂನು ಒಂದು ಒಡೆದೋಯ್ತು. ಏಕೆ ಇನ್ನೊಂದು ಬಲೂನು ಒಡೆದೋಗ್ಲಿಲ್ಲ ಅಂದರೆ, ನಿಮಗೆ ಗೊತ್ತಿದೆ, ಬಲೂನು ರಬ್ಬರಿಂದ ಆಗಿರ್ತೈತೆ. ರಬ್ಬರ್ ಅಥವಾ ಲ್ಯಾಟೆಕ್ಸ್ ಇಂದ ಬಲೂನನ್ನು ಮಾಡ್ತೀವಿ. ಈ ಬಲೂನು ನೋಡಿ, ಈ ಹಳದಿಯಾದಂಥ ಬಲೂನು ಒಡೆದೋಗೋದಕ್ಕೆ ಏನು ಕಾರಣ ಅಂದರೆ, ಆ ಬಲೂನಿಗೆ ಚುಚ್ಚಿದಾಗ, ಆ ಬಲೂನಿಗೆ ಸೂಜಿಯನ್ನು ಚುಚ್ಚಿದಾಗ ಎಲ್ಲ ಗಾಳಿಯೂ ಕೂಡ ಆ ಬಲೂನಿನ ಸಣ್ಣ ಹೋಲ್ನ ಮೂಲಕ ಹೊರ ಬಂತು. ಆಗ ಏನಾಯ್ತು, ಬಲೂನು ರಬ್ಬರಿಂದ ಮಾಡಿರೋದ್ರಿಂದ ಅದೇನಾಯ್ತು, ಆ ಗೋಡೆ, ರಬ್ಬರ್ನ ಏನು ಬಲೂನಿನ ಗೋಡೆ ಇದೆಯೋ ಅದಕ್ಕೆ ಅಷ್ಟು ಪ್ರೆಷರನ್ನು ತಡ್ಕೊಳಕ್ಕಾಗಲಿಲ್ಲ. ಅದೇನಾಯಿತು, ಬಸ್ಟ್ ಆಯಿತು, ಒಡೆದೋಯ್ತು. ಈಗ ಇನ್ನೊಂದು ಬಲೂನ್ ನೋಡಿದ್ರಿ, ಈ ಕೇಸರಿ ಬಣ್ಣದ ಬಲೂನು, ಅದಕ್ಕೆ ಸೂಜಿಯನ್ನು ಚುಚ್ಚಿದ್ವಿ, ಆದರೆ ಆ ಬಲೂನು ಒಡೆದೋಗ್ಲಿಲ್ಲ. ಏನಕ್ಕೆ ಒಡೆದೋಗ್ಲಿಲ್ಲ ಅಂತ ಹೇಳಿದ್ರೆ, ಆ ಬಲೂನಿಗೆ ಕಾಣದ ಹಾಗೆ, ಎಲ್ಲರೂ ಕಾಣದೇ ಹಾಗೆ ಏನು ಮಾಡಿದ್ವಿ ನಾವು, ನೋಡಿ, ಈ ಬಿಳಿಯ ಸೆಲ್ಲೋ ಟೇಪ್ ಗಮ್ಮನ್ನು ಅಂಟಾಕಿದ್ವಿ. ಬಿಳಿ ಸೆಲ್ಲೋ ಟೇಪ್ ಗಮ್ ಇರೋದ್ರಿಂದ ಅದು ಕಾಣ್ತಾ ಇರಲಿಲ್ಲ. ಅದರ ಮೇಲೆ ತೆಳುವಾಗಿ ಹಾಕಿದಾಗ ನಾವು ಯಾವ ಭಾಗದಲ್ಲಿ ಬಲೂನಿಗೆ ಸೂಜಿಯನ್ನು ಚುಚ್ತೇವೋ ಅದೇ ಭಾಗಕ್ಕೆ ನಾವು ಏನು ಸೆಲ್ಲೋ ಟೇಪ್ ಗಮ್ಮನ್ನು ಹಾಕಿದ್ವಿ. ಆ ಸೆಲ್ಲೋ ಟೇಪ್ ಏನಾಗಿರುತ್ತೆ, ಯಾವುದರಿಂದ ಮಾಡಲ್ಪಟ್ಟಿರುತ್ತೆ ಅಂತ ಗೊತ್ತು, ಪ್ಲಾಸ್ಟಿಕ್ ಇಂದ ಆಗಿರುತ್ತೆ. ಹಾಗೆ ಅದ್ರ ಕೆಳಗಡೆಗೆ ಗಮ್ ಇರುತ್ತೆ. ನಾವು ಬಲೂನಿಗೆ ಸೂಜಿಯನ್ನು ಚುಚ್ಚಿದಾಗ ಈ ಗಮ್ ಟೇಪ್ ಇರೋದ್ರಿಂದ ಆ ಬಲೂನು ಎಕ್ಸ್ಟೆಂಡ್ ಆಗದ ಹಾಗೆ, ಒಡೆದ ಹಾಗೆ ಆ ಪ್ಲಾಸ್ಟಿಕ್ ಗಮ್ ಟೇಪು ನೋಡ್ಕೊಳ್ಳುತ್ತೆ. ಹಾಗಾಗಿ ನಾವು ಪ್ಲಾಸ್ಟಿಕ್ ಗಮ್ ಟೇಪನ್ನು ಅಂಟಿಸಿದಾಗ ಬಲೂನಿಗೆ ಸೂಜಿಯನ್ನು ಚುಚ್ಚಿದ್ರೂ ಕೂಡ ಆ ಬಲೂನು ಒಡೆದೋಗೋದಿಲ್ಲ. ಈ ಒಂದು ಪ್ರಯೋಗವನ್ನು ಎಲ್ಲೆಲ್ಲ ಬಳಸ್ಕೋಬಹುದು ಅಂದರೆ, ನಾವೇನಾದರೂ ಬಲೂನನ್ನು ತಂದಾಗ ಸ್ವಲ್ಪ ಹೋಲಾಗಿತ್ತು ಅಂದರೆ ಅಲ್ಲಿಗೆ ನಾವು ಗಮ್ ಟೇಪನ್ನು ಹಾಕಿ ಕೂಡ ಮತ್ತೆ ಉಪಯೋಗವನ್ನು ಪಡ್ಕೋಬಹುದು. ಏನಾದರೂ ಗಾಳಿ ಹೇರ್ ಹೋಗ್ತಾ ಇದೆ ಅಂದರೂ ಕೂಡ ಆ ಭಾಗಕ್ಕೆ ಗಮ್ ಟೇಪನ್ನು ಹಾಕಿದ್ರೆ ಆ ಬಲೂನು ಹೇರ್ ಹೋಗದದ್ದು ನಿಲ್ಲುತ್ತೆ. ನಾವು ಸೂಜಿಯನ್ನು ಚುಚ್ಚಿದಾಗ ನಂತರ ತೆಗೆದಾಗ ಅಲ್ಲಿಂದ ನಿಧಾನವಾಗಿ ಗಾಳಿ ಹೋಗ್ತಾ ಇರುತ್ತೆ, ಆಗ ಬಲೂನ್ ಸಣ್ಣದಾಗುತ್ತೆ. ಏನಾದ್ರು ನಾವು ಇನ್ನೊಂದ್ಸರಿ ಗಮ್ ಟೇಪ್ ಹಾಕಿದ್ರೆ ಅದು ನಿಂತೋಗುತ್ತೆ. ಇದೇ ಈ ಒಂದು ಪ್ರಯೋಗದಿಂದಿರುವಂಥ ರಹಸ್ಯ. ಅಂದರೆ ಬಲೂನು ಏಕೆ ಒಂದೇ ಸಾರಿ ಒಡೆದೋಗ್ಲಿಲ್ಲ ಅಂದರೆ, ಅದರ ಮೇಲೆ ಗಮ್ ಟೇಪನ್ನು ಹಾಕಿತ್ತು. ಆ ಗಮ್ ಟೇಪು ಬಲೂನು ಒಂದೇ ಸಾರಿ ಒಡೆದೋಗೋದನ್ನು ತಡೀತು ಅಂತ ಹೇಳ್ಬೋದು. ಇದೇ ರೀತಿಯಾದಂಥ ವಿಡಿಯೋಗಳಿಗಾಗಿ, ಇನ್ನೂ ಹೆಚ್ಚು ವೈಜ್ಞಾನಿಕ ವಿಚಾರಗಳು ಹಾಗೂ ಉಪಯುಕ್ತ ವಿಚಾರಗಳಿಗಾಗಿ ನಮ್ಮ ಚಾನಲ್ ಸವಿ ಕನ್ನಡ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊಳ್ತೇನೆ. ನಿಮ್ಮೆಲ್ಲರೂ ವಿಡಿಯೋವನ್ನು ವೀಕ್ಷಣೆ ಮಾಡಿದ್ದಕ್ಕೆ ನಿಮ್ಮೆಲ್ಲರೂ ಕೂಡ ಧನ್ಯವಾದಗಳು. ನಮಸ್ಕಾರ.